ಸಾನು ಅಂಜಲಿ ಚೇಂಬರ್ಗೆ ಹೋಗ್ತಾ ಇರಬೇಕಾದ್ರೆ ಕಾರಿಡಾರ್ನಲ್ಲಿ ಡಾಕ್ಟರ್ ಸಮರ್ಥ್ ಸಿಗ್ತಾರೆ. ಹಾಯ್ ಸಾನ್ವಿ, ಮುಗಿದ ಸರ್ಜರಿ ಅಂತ ಕೇಳ್ತಾನೆ. ಸಾನು ಹ್ಞೂ ಅಂತ ತಲೆಯಾಡಿಸಿ ತನ್ನ ಪಾಡಿಗೆ ತಾನು ಮುಂದೆ ಹೋಗ್ತಾಳೆ. ಸಮರ್ಥ ಅವಳು ಪಕ್ಕ ನಡೀತಾ, ಸಾನ್ವಿ ಐ ಆಮ್ ಸಾರಿ, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು, ಸಾರಿ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ನೀವು ಮಾತಾಡಿಲ್ಲ ಅಂದರೆ ನನಗೆ ಹರ್ಟ್ ಆಗುತ್ತೆ ಅಂತ ಮುಖ ಸಣ್ಣದು ಮಾಡ್ತಾನೆ. ಸಾನು ಸಮರ್ಥ ಕಡೆ ತಿರುಗಿ, ನೀವು ಇನ್ನೊಬ್ಬರ ನಂಬಿಕೆ ಬಗ್ಗೆ ಮಾತಾಡೋದು ಸರಿಯಲ್ಲ, ಇನ್ಮೇಲೆ ನೋಡ್ಕೊಂಡು ಮಾತಾಡಿ. ಹ್ಞೂ ಸರಿ, ಇನ್ನು ಮುಂದೆ ನಿಮಗೆ ಹರ್ಟ್ ಆಗೋ ಥರ ನಡ್ಕೊಳ್ಳಲ್ಲ. ಸಾನು ಸರಿ ಅಂತ ನಗ್ತಾ ಹೋಗ್ತಾಳೆ. ಸಾನು ನಕ್ಕಿದ್ದು ನೋಡಿ ಎಸ್ ಅಂತ ಸಮರ್ಥ್ ಕೂಗ್ತಾನೆ. ಸಮರ್ಥ್ ಕೂಗಿದ್ದು ಕೇಳಿ ಸಾನು ಏನಾಯಿತು ಅಂತ ಹಿಂದೆ ತಿರುಗ್ತಾಳೆ. ಸಮರ್ಥ್ ಏನೂ ಇಲ್ಲ ಅಂತ ತಲೆ ಹಾರಿಸಿ ಸಾನು ಜೊತೆ ಲಿಫ್ಟ್ ಹತ್ರ ಹೋಗ್ತಾನೆ. ಸಾನು ಮತ್ತು ಸಮರ್ಥ್ ಜೊತೆ ಅಂಜು ಇದ್ದಲ್ಲಿಗೆ ಹೋಗಿ ಅವರನ್ನು ಕರ್ಕೊಂಡು ಕ್ಯಾಂಟೀನ್ಗೆ ಹೋಗ್ತಾರೆ. ನಾಲ್ವರು ಊಟ ತಗೊಂಡು ಒಂದು ಓಪನ್ ವಿಂಡೋ ಸೈಡ್ ಟೇಬಲ್ ಹತ್ರ ಹೋಗ್ತಾರೆ. ಅಂಜು ಸಾನು ಕಡೆ ನೋಡ್ತಾ, ಸಾನು ನಿನಗೆ ತುಂಬ ಸುಸ್ತಾಗಿದೆ. ಹ್ಞೂ ಅಂಜು, ಒಂದು ಸರ್ಜರಿ ಇತ್ತು, ಮುಗಿಸ್ ಬಂದೆ, ಇವಾಗ ಮತ್ತೊಂದಿದೆ, ಅದಕ್ಕೆ ಬೇಗ ಊಟ ಮಾಡಿ ಹೋಗಬೇಕು ಅಂತ ಊಟ ಮಾಡೋಕ್ಕೆ ಶುರು ಮಾಡ್ತಾಳೆ. ಸಮರ್ಥ್ ಸಾನು ಕಡೆ ನೋಡ್ತಾ, ಸಾನ್ವಿ ನೀವು ತುಂಬ ಸುಸ್ತಾಗಿದ್ದೀರಾ, ಇವಾಗ ಹೇಗೆ ಸರ್ಜರಿ ಮಾಡ್ತೀರಾ? ಅಂಜಲಿ ಸಮರ್ಥ್ ಕಡೆ ನೋಡ್ತಾ, ಸಮರ್ಥ್ ಅವಳಿಗೆ ಅದೆಲ್ಲ ಅಭ್ಯಾಸ ಇದೆ, ಅವಳು ಒಂದು ದಿನಕ್ಕೆ 3-4 ಸರ್ಜರಿ ಮಾಡ್ತಾಳೆ. ಸಮರ್ಥ್ ಮತ್ತು ಪ್ರಥಮ್ ಆಶ್ಚರ್ಯದಿಂದ ಏನೂ ಅಂತ ಕೇಳ್ತಾರೆ. ಅಂಜಲಿ ಹ್ಞೂ ಅಂತ, ಗೋಲ್ಡ್ ಮೆಡಲಿಸ್ಟ್, ಅವಳು ಏನೇ ಕೆಲಸ ಇದ್ದರೂ ನೀಟಾಗಿ ಕ್ಲಿಯರಾಗಿ ಮಾಡೋ ಕೆಪಾಸಿಟಿ ಇರುತ್ತೆ, ಬೇಕಾದರೆ ನೋಡಿ ಅವಳು ಊಟ ಮಾಡೋ ರೀತಿನ. ಸಮರ್ಥ್ ಮತ್ತು ಪ್ರಥಮ್ ಸಾನು ಕಡೆ ನೋಡ್ತಾ, ಸಾನು ನೀಟಾಗಿ ಊಟ ಮಾಡ್ತಿರ್ತಾಳೆ. ಅಂಜಲಿ ಅವ್ರ ಕಡೆ ನೋಡ್ತಾ, ನೀವಿಬ್ಬರು ಊಟ ಮಾಡಿ ಮತ್ತೆ ವರ್ಕ್ ಹೋಗಬೇಕಲ್ವಾ ಅಂತಾಳೆ. ಸಮರ್ಥ್ ಮತ್ತು ಪ್ರಥಮ್ ಸಾನು ಕಡೆ ನೋಡ್ತಾ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಇತ್ತ ರಾಮ್ ಆಫೀಸಿಗೆ ಬಂದಮೇಲೆ ತುಂಬ ಬ್ಯುಸಿ ಆಗ್ತಾನೆ. ಒಂದರ ನಂತರ ಒಂದು ಮೀಟಿಂಗ್ ಇತ್ತು, ಅದನ್ನೆಲ್ಲ ಮುಗಿಸೋಕೆ ಮಧ್ಯಾಹ್ನ ಆಗುತ್ತೆ. ರಾಮ್ ಯಾವುದೋ ಫೈಲ್ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅನಿಲ್ ಬಾಸ್ ಲಂಚ್ ಟೈಮ್ ಆಗಿದೆ ಅಂತ ಹೇಳಿದ ಮೇಲೆ ನಿಮಗೆ ಫಾರಿನ್ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ ಅಂತ ಹೇಳ್ತಾನೆ. ರಾಮ್ ತನ್ನ ವಾಚ್ ನೋಡಿ, ಸರಿ ನೀನು ಹೋಗು, ಲಂಚ್ ಮಾಡಿ ಮೀಟಿಂಗ್ಗೆ ತಯಾರಿ ಮಾಡು ಅಂತ ಹೇಳಿ ಕಳಿಸ್ತಾನೆ. ಅನಿಲ್ ಹೋದ ನಂತರ ರಾಮ್ ಸಾನು ಕಾಲ್ ಮಾಡ್ತಾನೆ. ಇಲ್ಲಿ ಸಾನು ಕ್ಯಾಂಟೀನಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ಕಾಲ್ ಬಂದು ನೋಡಿ ಅವಳ ಮುಖದಲ್ಲಿ ನಗು ಬರುತ್ತೆ. ಕಾಲ್ ರಿಸೀವ್ ಮಾಡ್ತಾಳೆ. ಸಾನು ಮಾತಾಡೋಕೆ ಮೊದಲೇ, ರಾಮ್ ಕಂದ ಏನು ಮಾಡ್ತಿದ್ಯಾ, ಊಟ ಆಯಿತಾ ಅಂತ ಕೇಳ್ತಾನೆ. ಸಾನು ನಗ್ತಾ, ರಾಮ್ ನಾನು ಊಟ ಮಾಡ್ತಿದ್ದೀನಿ, ನೀವು ಊಟ ಮಾಡಿದ್ರಾ? ಇಲ್ಲ ಕಂದ, ಇವಾಗ ಮಾಡಬೇಕು, ತುಂಬ ಮೀಟಿಂಗ್ ಶೆಡ್ಯೂಲ್ ಆಗಿತ್ತು, ಅದನ್ನು ಮುಗಿಸೋಕೆ ಇಷ್ಟು ಹೊತ್ತಾಯಿತು, ಇವಾಗ ಊಟ ಮಾಡಬೇಕು. ಮೊದಲು ಊಟ ಮಾಡಿ ರಾಮ್, ಆಮೇಲೆ ಕೆಲಸ, ಮೊದಲು ಆರೋಗ್ಯ ಮುಖ್ಯ. ಹ್ಞೂ, ನಮ್ಮ ಡಾಕ್ಟರ್ ಹೇಳಿದ ಮೇಲೆ ಮುಗೀತು, ಅವ್ರ ಮಾತು ಮೀರೋಕ್ಕಾಗುತ್ತಾ? ಸರಿ, ನಾನು ಊಟ ಮಾಡ್ತೀನಿ, ನೀನು ಊಟ ಮಾಡು, ಸಂಜೆ ಡೇವಿಡ್ ಬರ್ತಾನೆ. ಹಾಂ ಸರಿ ರಾಮ್, ಓಕೆ ಬಾಯ್ ಅಂತ ಕಾಲ್ ಕಟ್ ಮಾಡಿ ರಾಮ್ ಸಂಕೇತ್ ಮತ್ತು ಭರತ್ ಇದ್ದಲ್ಲಿಗೆ ಬರ್ತಾನೆ. ಇಷ್ಟು ಹೊತ್ತು ಸಾನು ನೋಡ್ತಿದ್ದ ಅಂಜು, ಏನು ಕೇರಿಂಗ್ ಅಲ್ವಾ ಸಾನು, ಎಷ್ಟು ಒಳ್ಳೆಯವರಲ್ವ ಸರ್ರು. ಸಾನು ಅಂಜು ಮಾತಿಗೆ ಸುಮ್ಮನೆ ನಗ್ತಾಳೆ. ಆದರೆ ಇಷ್ಟೊತ್ತು ಇವರು ಮಾತು ಕೇಳಿದ ಸಮರ್ಥ್ ಮಾತ್ರ ಅಸಮಾಧಾನದಿಂದ ಕೂತಿರ್ತಾನೆ. ಅದನ್ನು ನೋಡಿದ ಪ್ರಥಮ್, ಈ ಸಮರ್ಥ್ ಏನಾಯಿತು, ಯಾಕೆ ಹಾಗಿದೆಯಾ, ಊಟ ಮಾಡು. ಪ್ರಥಮ್ ಮಾತಿಗೆ ಎಚ್ಚಿತ ಸಮರ್ಥ್, ಏನಿಲ್ಲ ಪ್ರಥಮ್ ಅಂತ ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ನಾಲ್ವರು ಊಟ ಮುಗಿಸಿ ತಮ್ಮ ತಮ್ಮ ಕೆಲಸದ ಕಡೆ ಹೋಗ್ತಾರೆ. ರಾಮ್ ಬರೋಕ್ಕೂ ಮೊದಲೇ ಭರತ್ ಮತ್ತು ಸಂಕೇತ್ ಊಟ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಏನು ಬಾವ ಇವತ್ತು ನಾನು ಬಿಟ್ಟು ನೀವು ಇಬ್ಬರೇ ಊಟ ಮಾಡೋಕ್ಕೆ ಶುರು ಮಾಡಿದ್ದೀರಾ ಅಂತ ಅವ್ರ ಪಕ್ಕ ಕೂತ್ಕೊಳ್ತಾರೆ. ರಾಮ್, ನೀನು ಲೇಟಾಗಿ ಊಟ ಸ್ಟಾರ್ಟ್ ಮಾಡಿದ್ರು ನಿಂದು ಊಟ ಮೊದಲೇ ಮುಗಿಯುತ್ತೆ, ನೀನು ಊಟ ಮಾಡಬೇಕಾದ್ರೆ ಜಾಸ್ತಿ ಮಾತಾಡಲ್ಲ, ನಾವಿಬ್ಬರು ಹಾಗಲ್ಲ, ಅದಕ್ಕೆ ಇವತ್ತು ಮೊದಲೇ ಸ್ಟಾರ್ಟ್ ಮಾಡಿದ್ದು. ರಾಮ್ ಅವರ ಮಾತಿಗೆ ನಗ್ತಾ ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ಭರತ್, ಊಟ ಮಾಡ್ತಾ ಬ್ರೋ, ಅದಕ್ಕೆ ಒಂದಿನ ಫುಲ್ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಹೇಳಬೇಕು. ಯಾಕೆ ಭರತ್, ಸಾನು ಯಾಕೆ? ಬಾವ ನೀವೇ ಯೋಚನೆ ಮಾಡಿ, ಅದಕ್ಕೆ ತಿಂಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಇನ್ನೂ ಲಂಚ್ ಹೇಗಿರಬೇಡ. ಸಂಕೇತ ಅವನ ಮಾತಿಗೆ ನಗ್ತಾ, ಭರತ್ ಅತ್ತೆ ಹೇಳಿದ್ರು ಕರೆಕ್ಟ್, ತಿಂಡಿ ಪೋತ ನೀನು ಅಂತ ನಗ್ತಾನೆ. ಬಾವ ನಾವು ದುಡಿಯೋದೇ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಮಾತು ಕೇಳಿಲ್ವಾ? ಆದರೂ ಭರತ್, ನೀನು ತಿನ್ನೋದೆಲ್ಲರೂ ಎಲ್ಲಿ ಹೋಗುತ್ತೆ, ನೀನು ಹೇಗಷ್ಟು ಫಿಟ್ ಆಗಿದೆಯಾ? ನಾನು ಮತ್ತು ರಾಮ್ ಲಿಮಿಟ್ ಮೀರಿ ಏನೂ ತಿನ್ನಲ್ಲ, ಆದರೆ ನೀನು ಎಲ್ಲರೂ ಲಿಮಿಟ್ ಮೀರಿ ತಿಂತೀಯಾ ಹೇಗೆ ಅಂತ ಆಶ್ಚರ್ಯದಿಂದ ಕೇಳ್ತಾನೆ. ಅದೆಲ್ಲ ಸೀಕ್ರೆಟ್ ಬಾವ, ಹಾಗೆಲ್ಲ ಹೇಳಬಾರ್ದು ಅಂತ ನಗ್ತಾನೆ. ಮೂವರು ನಗ್ತಾ ಊಟ ಮುಗಿಸ್ತಾರೆ. ರಾಮ್ ಊಟ ಮುಗಿಸಿ ಭರತ್ ಲಂಚ್ ಆದಮೇಲೆ ನನ್ನ ಚೇಂಬರ್ಗೆ ಬಾ ಅಂತ ಹೇಳಿ ಹೋಗ್ತಾನೆ.
ಭರತ್ ಊಟ ಆದ ನಂತರ ರಾಮ್ ಚೇಂಬರ್ಗೆ ಬರ್ತಾನೆ. ರಾಮ್ ಫೈಲ್ ನೋಡ್ತಿರ್ತಾನೆ. ಭರತ್ ಸೀದಾ ಬಂದು ರಾಮ್ ಎದುರುಗಡೆ ಇರೋ ಚೇರ್ನಲ್ಲಿ ಕೂತ್ಕೊಂಡು ಬ್ರೋಕ್ ಹೇಳಿದೆ, ಏನು ವಿಷಯ? ಭರತ್, ಆ ಶರ್ಮಾ ಕಂಪನಿಯವ್ರ ಜೊತೆ ಮಾಡ್ತಾ ಇದ್ದೀವಲ್ವ, ಆ ಪ್ರಾಜೆಕ್ಟ್ ಬಗ್ಗೆ ನಿನ್ನ ಒಪಿನಿಯನ್ ಏನು? ಬ್ರೋ, ಆ ಪ್ರಾಜೆಕ್ಟ್ ಅವರಿಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾವು ಅವ್ರ ಜೊತೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ಅದರಲ್ಲೂ ಆ ಅಜಯ್ ಅಂತೂ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಅಂತ ತನ್ನ ಅಸಮಾಧಾನ ಹೊರ ಹಾಕ್ತಾನೆ. ರಾಮ್ ಭರತ್ ಕಡೆ ನೋಡ್ತಾ, ಭರತ್, ನಾನು ನಿನಗೆ ಅಜಯ್ ಜೊತೆ ಮದುವೆ ಮಾಡ್ತಿಲ್ಲ. ರಾಮ್ ಮಾತಿಗೆ ಭರತ್ ಬ್ರೋ ಅಂತ ಕಿರಿಸ್ತಾನೆ. ರಾಮ್ ತನ್ನ ಕಿವಿ ಮುಚ್ಕೊಂಡು, ಭರತ್, ಇದು ಆಫೀಸ್ ಮನೆಯಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಭರತ್ ತಲೆ ತಗ್ಸಿ ಸಾರಿ ಬ್ರೋ ಅಂತ ಸುಮ್ಮನೆ ಕೂತ್ಕೊಳ್ತಾನೆ. ಭರತ್, ನೀನು ನಮ್ಮ ಟೀಮ್ಗೆ ಆ ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳಿ. ಬ್ರೋ, ಮತ್ತು ಅವತ್ತು ಅವರಿಗೆ ಹೇಳಿದೆ. ರಾಮ್ ತನ್ನ ಚೇರ್ಗೆ ಹೊರ ಕೂತು, ಅವರ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾರೆ ಅನಿಸುತ್ತಾ ಭರತ್ ಅಂತ ಕಿಲ್ಲಿಂಗ್ ಸ್ಮೈಲಲ್ಲಿ ಹೇಳ್ತಾನೆ. ಭರತ್ ನಗ್ತಾ, ನೋವೇ ಬ್ರೋ, ಸಾಧ್ಯನೇ ಇಲ್ಲ. ಹಾಗಾದರೆ ಈ ರಾಮ್ ರಿಕ್ಸ್ ತಗೊಳ್ಳೋಕೆ ರೆಡಿ ಇಲ್ಲ. ನಮ್ಮ ಟೀಮ್ಗೆ ಈ ವರ್ಕ್ ಮಾಡೋಕ್ಕೆ ಹೇಳು. ಸರಿ ಬ್ರೋ ಅಂತ ತಲೆ ಆಡಿಸ್ತಾನೆ. ಬ್ರೋ, ಹಾಗಾದರೆ ಈ ಪ್ರಾಜೆಕ್ಟ್ ಕೇವಲ ಆ ಶರ್ಮಾ ಕಂಪನಿ ಟ್ರ್ಯಾಪ್ ಮಾಡೋಕ್ಕಲ್ವಾ? ರಾಮ್ ಏನು ಹೇಳಿದೆ ಸ್ಮೈಲ್ ಮಾಡ್ತಾನೆ. ಬ್ರೋ, ನೀನು ಏನು ಹೇಳದೆ ಇರೋದ್ರಲ್ಲೇ ಗೊತ್ತಾಗ್ತಾ ಇದೆ ಬಿಡಿ. ಸರಿ, ನಾನು ಹೋಗಿ ಕೆಲಸ ನೋಡ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಭರತ್ ಅಲ್ಲಿಂದ ಹೋದ ನಂತರ ರಾಮ್ ಅಲ್ಲಿಂದ ಎದ್ದು ವಿಂಡೋ ಹತ್ರ ಹೋಗ್ತಾನೆ. ರಾಮ್ ಹೊರಗಡೆ ನೋಡ್ತಾ, ನೀನು ಹೇಗೆ ಅಂದ್ಕೊಂಡೆ ಅಜಯ್, ನಾನು ನಿನ್ನ ಮೇಲೆ ಡೌಟ್ ಪಡಲ್ಲ ಅಂತ? ಈ ರಾಮ್ ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ. ನೀನು ಮೊನ್ನೆ ಮೀಟಿಂಗಲ್ಲಿ ನಡ್ಕೊಂಡ ರೀತಿಲಿ ನನಗೆ ನಿನ್ನ ಮೇಲೆ ಡೌಟ್ ಇತ್ತು. ಮೊನ್ನೆ ಪಾರ್ಟಿಲಿ ಕೂಡ ಹಾಗೆ ನಡ್ಕೊಂಡೆ. ನೀನೇ ಅರೇಂಜ್ ಮಾಡಿದ ಮೀಟಿಂಗ್ ಕೂಡ ನೀನು ಬರದೆ ನಿನ್ನ ಫ್ರೆಂಡ್ ಕಳಿಸ್ಕೊಟ್ಟಿದ್ಯಾ ಅಂದರೆ ಕಂದಾಗಿ ತೊಂದರೆ ಕೊಡ್ತಾ ಇರೋದು ನೀನೇ ಅಂತ 99% ಗೊತ್ತಾಗ್ತಿದೆ. ಆ ಟ್ಯಾಟು ಒಂದು ಕನ್ಫರ್ಮ್ ಆದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಜಯ್ ಅಂತ ಕೋಪದಲ್ಲಿ ಹೇಳ್ತಾನೆ. ರಾಮ್ ಕಣ್ಣುಗಳು ಕೋಪದಲ್ಲಿ ಕೆಂಪಗಾಗಿರುತ್ತೆ. ಅವನ ಮುಖ ಕೂಡ ಕೋಪದಲ್ಲಿ ಕೆಂಪಾಗಿ ನಡಕ್ತಿರುತ್ತೆ. ಸಾನು ಏನಾದರೂ ರಾಮ್ನ ಇವಾಗ ನೋಡಿದರೆ ಅವನ ಹತ್ರ ಕೂಡ ಹೋಗೋಕೆ ಹೆದರ್ತಿದ್ಲು. ರಾಮ್ ಹೊರಗಡೆ ನೋಡ್ತಾ ತನ್ನ ಕೋಪನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅನಿಲ್ ಬಂದು ಮೀಟಿಂಗ್ ಟೈಮ್ ಆಗಿರೋದು ತಿಳಿಸಿ ಹೋಗ್ತಾನೆ. ರಾಮ್ ಒಮ್ಮೆ ಕಣ್ಣುಗಳನ್ನು ಮುಚ್ಚಿ ಸಾನುನ ನೆನಪಿಸ್ಕೊಳ್ತಾನೆ. ಸಾನು ನಗುಮುಖವನ ಕಣ್ಮುಂದೆ ಬಂದ ನಂತರ ರಾಮ್ನ ಕೋಪ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ರಾಮ್ ಕೋಪ ಕಡಿಮೆ ಆದ ನಂತರ ಕಣ್ಬಿಟ್ಟು ನಗ್ತಾ ಮೀಟಿಂಗ್ ರೂಮ್ಗೆ ಹೋಗ್ತಾನೆ. ಈ ಕಡೆ ಸಾನು ಇನ್ನೊಂದು ಸರ್ಜರಿ ಮುಗಿಸಿ ಬರೋದ್ರೊಳಗೆ ತುಂಬ ಸುಸ್ತಾಗಿರ್ತಾಳೆ. ರೇಟಾ ಕ್ಯಾಂಟೀನ್ ಹೋಗಿ ಜ್ಯೂಸ್ ತೊಗೊಂಡು ಸಾನು ಚೇಂಬರ್ಗೆ ಹೋಗ್ತಾಳೆ. ಸಾನು ಸುಮ್ಮನೆ ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಂಡಿರ್ತಾಳೆ. ಡಾಕ್ಟರ್, ಈ ಜ್ಯೂಸ್ ಕುಡಿಯೋರೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಅಂತ ಜ್ಯೂಸ್ ಕೊಡ್ತಾಳೆ. ಸಾನು ರಿಟಾ ಕಡೆ ನೋಡಿ, ನೀವ್ಯಾಕೆ ತೊಂದರೆ ತೊಗೊಂಡ್ರಿ? ನಾನು ಹೋಗಿ ಕುಡಿತಿದ್ದೆ. ಪರವಾಗಿಲ್ಲ ಡಾಕ್ಟರ್, ಇದು ಏನು ದೊಡ್ಡ ಕೆಲಸ ಅಲ್ಲ. ನೀವು ರಮೇಶ್ ಸರ್ ಸೊಸೆ, ಅವರು ನಮ್ಮನ್ನು ಯಾವತ್ತೂ ಹೊರಗಡೆಯವ್ರ ಥರ ನೋಡಲ್ಲ. ನಾವು ನಿಮಗೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ನೀವು ಜ್ಯೂಸ್ ಕುಡಿದು ಮನೆಗೆ ಹೋಗಿ ಡಾಕ್ಟರ್. ಸಾನು ರಿಟಾಗೆ ಥ್ಯಾಂಕ್ಸ್ ಹೇಳಿ ಜ್ಯೂಸ್ ಕುಡಿದು ಅಲ್ಲಿಂದ ಥರ ಥಿಂಗ್ಸ್ ತೊಗೊಂಡು ಹಂಜುಗೆ ಒಂದು ಮೆಸೇಜ್ ಮಾಡಿ ತಾನು ಮನೆಗೆ ಹೋಗ್ತಾ ಇರೋದು ಹೇಳಿ ಕಾರ್ ಪಾರ್ಕಿಂಗ್ ಕಡೆ ಬರ್ತಾಳೆ. ಅಲ್ಲಿ ಆಲ್ರೆಡಿ ಡೇವಿಡ್ ಕಾಯ್ತಿರ್ತಾನೆ. ಸಾನು ಡೇವಿಡ್ ಕಡೆ ನೋಡಿ ನಗ್ತಾ ಕಾರ್ ಹತ್ತಿ ಕೂತ್ಕೋತಾಳೆ. ಡೇವಿಡ್ ಸಾನು ಬಂದ ನಂತರ ಅಲ್ಲಿಂದ ಹೊರಡ್ತಾನೆ. ಸಾನು ಒಂದು ಮಾತಾಡದೆ ಸೀಟಿಗೆ ಹೊರಗೆ ಸುಮ್ಮನೆ ಕೂತ್ಕೊಳ್ತಾಳೆ. ಅವಳ ಮುಖದಲ್ಲಿ ಸುಸ್ತು ಕಾಣಿಸ್ತಿರುತ್ತೆ. ಅರ್ಧ ಗಂಟೆ ನಂತರ ಕಾರ್ ಮನೆ ಮುಂದೆ ನಿಲ್ಲುತ್ತೆ. ಡೇವಿಡ್ ಸಾನುಗೆ ಮನೆ ಬಂತು ಅಂತ ಹೇಳಿ ಎಚ್ಚರಿಸ್ತಾನೆ. ಸಾನು ಒಮ್ಮೆ ಸುತ್ತಲ ನೋಡಿ ಡೇವಿಡ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಸೀದಾ ಕಾರ್ ಇಳಿದು ಮನೆ ಒಳಗೆ ಹೋಗ್ತಾಳೆ. ಡೇವಿಡ್ ಅಲ್ಲಿಂದ ಸೀದಾ ಆಫೀಸ್ ಕಡೆ ಹೊರಡ್ತಾನೆ. ಸಾನು ಮನೆ ಒಳಗಡೆ ಬಂದಾಗ ಲಕ್ಷ್ಮಿ ಮತ್ತು ಪವಿತ್ರ ಲಿವಿಂಗ್ ಏರಿಯಾದಲ್ಲಿ ಇರ್ತಾರೆ. ಸಾನು ಸೀದಾ ಹೋಗಿ ಸೋಫಾಗೆ ತಲೆ ಆನಿಸ್ತಾಳೆ. ಲಕ್ಷ್ಮಿಯವ್ರು ಸಾನು ಹತ್ರ ಬಂದು ತಲೆನೇ ಒರೆಸ್ತಾ, ಸಾನು ಏನಾಯಿತು, ಸುಸ್ತಾಗಿದೆಯಾ? ಹ್ಞೂ ಅಮ್ಮ, ಇವತ್ತೆರಡು ಸರ್ಜರಿ ಇತ್ತು ಅಂತ ಕಣ್ಮುಚ್ಚಿ ಹೇಳ್ತಾಳೆ ಪವಿತ್ರ. ಕೆಲಸದವ್ರಿಗೆ ಜ್ಯೂಸ್ ತರೋಕೆ ಕೇಳ್ತಾರೆ. ಕೆಲಸದವರು ಜ್ಯೂಸ್ ತಂದ ನಂತರ ಸಾನು ಈ ಜ್ಯೂಸ್ ಕುಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸಾನು ಪವಿತ್ರ ಅವ್ರ ಕಡೆ ನೋಡಿ, ಬೇಡ ಅಮ್ಮ, ಬರ್ತಾ ಕ್ಯಾಂಟೀನಲ್ಲಿ ಕುಡ್ದೆ ಹಾಗೆಲ್ಲ ಹೇಳ್ಬಾರ್ದು ಸಾನು, ಸ್ವಲ್ಪ ಕುಡಿ ಅಂತ ಲಕ್ಷ್ಮಿ ಮತ್ತು ಪವಿತ್ರ ಇಬ್ಬರು ಸೇರಿ ಜ್ಯೂಸ್ ಕುಡಿಸ್ತಾರೆ. ಜ್ಯೂಸ್ ಕುಡಿದ ನಂತರ ಸರಿ, ನೀನು ಹೋಗಿ ರೆಸ್ಟ್ ಮಾಡು, ಊಟಕ್ಕೆ ನಾವೇ ಬಂದು ಎಬ್ಬಿಸ್ತೀವಿ. ಸಾನು ಸರಿ ಅಂತ ತಲೆ ಆಡಿಸಿ ಇಬ್ಬರಿಗೂ ಮುತ್ಕೊಟ್ಟು ತನ್ನ ರೂಮ್ಗೆ ಹೋಗ್ತಾಳೆ. ಅವಳು ಹೋದ ಕಡೆ ನೋಡುತ್ತಾ ಹುಚ್ಚು ಹುಡುಗಿ ಅಂತ ತಮ್ಮ ಕೆಲಸದ ಕಡೆ ಗಮನ ಕೊಡ್ತಾರೆ. ಸಾನು ರೂಮಿಗೆ ಬಂದು ಸ್ನಾನ ಮಾಡಿ ಬರ್ತಾಳೆ. ಸಾನುಗೆ ಪೀರಿಯಡ್ಸ್ ಆಗಿದ್ದು ತುಂಬ ಹೊಟ್ಟೆ ನೋವು, ಸುಸ್ತಾಗಿರುತ್ತೆ. ತಲೆ ಸ್ನಾನ ಮಾಡಿ ಸಾನು ತಲೆ ಕೂಡ ಒರೆಸ್ತೆ ಹಾಗೆ ಬೆಡ್ ಮೇಲೆ ಮಲಗ್ತಾಳೆ. ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಸ್ಟ್ರಾಂಗ್ ಇರೋ ಸಾನು ಈ ವಿಷಯದಲ್ಲಿ ತುಂಬ ವೀಕ್. ಪ್ರತಿ ಮಂತ್ ಕೂಡ ಸಾನುಗೆ ಪೀರಿಯಡ್ಸ್ ಆದಾಗಲೂ ಹೊಟ್ಟೆ ನೋವು ಮಾತ್ರ ಕಡಿಮೆ ಆಗಿಲ್ಲ. ಮಲಗಿದ ಸಾನು ರಾತ್ರಿ 8 ಗಂಟೆ ಆದರೂ ಎದ್ದಿರಲ್ಲ. ಮನೆಯವರು ಯಾರು ಕೂಡ ಅವಳಿಗೆ ಡಿಸ್ಟರ್ಬ್ ಮಾಡಿರಲ್ಲ. ಮೊದಲೇ ಲಕ್ಷ್ಮಿ ಮತ್ತು ಪವಿತ್ರ ಸುಸ್ತಾಗಿ ಬಂದಿದ್ದಾಳೆ ಅಂತ ಹೇಳಿರ್ತಾರೆ. ರಾಮ್ 8 ಗಂಟೆಗೆ ಮನೆಗೆ ಬರ್ತಾನೆ. ಮನೆಯವರೆಲ್ಲ ಲಿವಿಂಗ್ ಏರಿಯಾದಲ್ಲಿ ಮಾತಾಡ್ತಾ ಕೂತಿರ್ತಾರೆ. ರಾಮ್ ಸಾನುಗಾಗಿ ಸುತ್ತ ನೋಡ್ತಾನೆ, ಆದರೂ ಅವಳು ಅಲ್ಲಿ ಇರೋದಿಲ್ಲ. ರಾಮ್ ಚಿಂಟುನ ಎತ್ಕೊಂಡು ಕಾಲ ಮೇಲೆ ಕೂರಿಸ್ಕೊಳ್ತಾನೆ.
ಸೌಮ್ಯ ಏನಪ್ಪ ಹೀರೋ, ಮದುವೆ ಆದಮೇಲೆ ಮನೆಗೆ ಬೇಗ ಬರೋಕ್ಕೆ ಶುರು ಮಾಡಿದೀಯಾ? ಅಕ್ಕ ಹಾಗೇನಿಲ್ಲ, ನಾನು ಬರೋ ಟೈಮ್ಗೆ ಬಂದಿದ್ದೀನಿ. ಹ್ಞೂ ಹ್ಞೂ ನಡೀಲಿ ನಡೀಲಿ, ನಮಗೂ ಎಲ್ಲ ಗೊತ್ತಾಗುತ್ತೆ ಅಂತ ನಗ್ತಾಳೆ. ಮನೆಯವರೆಲ್ಲ ಅವಳ ಮಾತಿಗೆ ನಗ್ತಿರ್ತಾರೆ. ಸೌಮ್ಯ ಏನು ನಿಂದು, ಇವಾಗ ತಾನೇ ಬಂದಿದ್ದಾನೆ, ನೀನು ತಲೆಹರಟೆ ಶುರು ಮಾಡಬೇಡ. ಅಮ್ಮ ನಾನೇನು ತಲೆಹರಟೆ ಮಾಡ್ತಿಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಅಂತ ಮುಖ ತಿರುಗಿಸ್ತಾಳೆ. ರಾಮ್ ನೀನು ಹೋಗಿ ಫ್ರೆಶ್ ಆಗಿ ಬಾ, ಸಾನು ಸುಸ್ತಾಗಿದೆ ಅಂತ ಮಲಗಿದಾಳೆ, ಊಟಗಳನ್ನ ಕರ್ಕೊಂಡು ಬಾ. ಹ್ಞೂ ಸರಿ ಚಿಕ್ಕಮ್ಮ ಅಂತ ರಾಮ್ ರೂಮ್ಗೆ ಹೋಗ್ತಾನೆ. ಸೌಮ್ಯ ರಾಮ್ನ ಕೂಗಿ ಹಾಗೆ ಬೇಕಾದರೆ ಸ್ವಲ್ಪ ರೊಮ್ಯಾನ್ಸ್ ಕೂಡ ಮಾಡ್ಕೊಂಡು ಬಾ, ನೋ ಪ್ರಾಬ್ಲಮ್, ನಾವು ಕಾಯ್ತಿರ್ತೀವಿ ಅಂತ ಜೋರಾಗಿ ಹೇಳ್ತಾಳೆ. ರಾಮ್ ಅವಳ ಮಾತು ಕೇಳಿ ಹಿಂದೆ ತಿರುಗಿ ಗುರಾಯಿಸಿ ರೂಮ್ಗೆ ಹೋಗ್ತಾನೆ. ಮನೆಯವರು ಸೌಮ್ಯ ಮಾತಿಗೆ ನಗ್ತಿರ್ತಾರೆ. ರಾಮ್ ರೂಮಿಗೆ ಬಂದು ನೋಡಿದ್ರೆ ಸಾನು ಮಲಗಿರ್ತಾಳೆ. ಅವಳನ್ನು ಒಮ್ಮೆ ನೋಡಿ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋಗ್ತಾನೆ. ರಾಮ್ ಸ್ನಾನ ಮಾಡಿ ಬಂದರೂ ಸಾನು ಇನ್ನೂ ಮಲಗೇ ಇರ್ತಾಳೆ. ರಾಮ್ ಸಾನು ಹತ್ರ ಬಂದು, ಕಂದ ಏನು ಇಷ್ಟು ಹೊತ್ತಲ್ಲಿ ಮಲಗಿದೆಯಾ, ಹುಷಾರಾಗಿದೆಯಾ ಅಂತ ಕೇಳ್ತಾನೆ. ಆದರೆ ಸಾನುಗೆ ಎಚ್ಚರನೇ ಇರಲ್ಲ. ರಾಮ್ ಸಾನು ನೆಪ್ಸಿ, ಕಂದ ಏನಾಯಿತು, ನಿನ್ನ ಮುಖ ಡಲ್ಲಾಗಿದೆ, ತಲೆ ಸ್ನಾನ ಮಾಡಿ ಹಾಗೆ ಮಲಗಿದೆಯಾ, ಹುಷಾರಿಲ್ವಾ, ಹಾಸ್ಪಿಟಲ್ಗೆ ಹೋಗ್ಬೇಕಾ? ಸಾನು ಎದ್ದು ಕೂತು, ಹಾಗೇನಿಲ್ಲ ರಾಮ್, ನಾನು ಹುಷಾರಾಗಿದ್ದೀನಿ, ಮತ್ತು ಯಾಕೆ ಡಲ್ಲಾಗಿದೆಯಾ, ಏನಾಯಿತು, ನನ್ನ ಹತ್ರ ಹೇಳೋಕೆ ಯಾಕಷ್ಟು ಹಿಂಜರಿಕೆ? ರಾಮ್ ಅದು ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಅಷ್ಟೇ ಅಂತ ತಲೆ ತಗ್ಗಿಸ್ತಾಳೆ. ರಾಮ್ ಸಾನು ಮುಖನ ಬೊಗಸೆಯಲ್ಲಿ ಹಿಡಿದು, ಕಂದ ನೀನೊಬ್ಬಳು ಡಾಕ್ಟರ್, ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್, ನನ್ನ ಹತ್ರ ಹೇಳೋಕೆ ಅಷ್ಟು ಸಂಕೋಚ? ನಾನು ನಿನ್ನ ಗಂಡ ಆಯಿತಾ, ನನ್ನ ಪ್ರತಿಯೊಂದು ನೋವು ನಲಿವಲ್ಲೂ ಜೊತೆಲಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಸೊ ನಿನಗೇನೇ ಸಮಸ್ಯೆ ಆದರೂ ನನ್ನ ಹತ್ರ ಹೇಳು. ಸಾನುಗೆ ಅವನ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ. ಸಾನು ರಾಮ್ನ ತಪ್ಕೊಂಡು ಥ್ಯಾಂಕ್ಸ್ ರಾಮ್ ಅಂತಾಳೆ. ರಾಮ್ ಸಾನುನ ತಬ್ಬಿ, ಥ್ಯಾಂಕ್ಸ್ ಹಾಕಂದ, ನನಗೂ ಅಮ್ಮ ಅಕ್ಕ ಇದ್ದಾರೆ, ನನಗೂ ಅರ್ಥ ಆಗುತ್ತೆ ಈ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ. ಇವಾಗ ತುಂಬ ಸುಸ್ತಾಗ್ತಿದೆಯಾ, ಹೊಟ್ಟೆ ನೋವು ಏನಾದರೂ ಇದೆಯಾ? ಹೊಟ್ಟೆ ನೋವಿಲ್ಲ ಇವಾಗ, ಆದರೆ ತುಂಬ ಸುಸ್ತಾಗ್ತಿದೆ ಅಂತ ಮುಖ ಸಣ್ಣದು ಮಾಡಿ ಹೇಳ್ತಾಳೆ. ಸರಿ ನೀನು ಏನು ಊಟಕ್ಕೆ ಕೆಳಗಡೆ ಹೋಗೋದು ಬೇಡ, ನಾನು ಕಾಲ್ ಮಾಡಿ ಊಟನ ಮೇಲೆ ತಂದು ಕೊಡೋಕ್ಕೆ ಹೇಳ್ತೀನಿ. ಬೇಡ ರಾಮ್, ನನಗಿವಾಗ ಏನಷ್ಟು ಸುಸ್ತಾಗ್ತಿಲ್ಲ, ಕೆಳಗಡೆ ಹೋಗೋಣ. ಕಂದ ಸುಮ್ಮನೆ ಕೂತ್ಕೋ, ನೀನು ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಿಂಗೆ ಎಷ್ಟು ಸುಸ್ತಾಗ್ತಿದೆ ಅಂತ. ನಾನು ಹೇಳಿದ್ದು ನೀನು ಕೇಳಬೇಕಂತ ಗದರ್ತಾನೆ. ಸಾನು ರಾಮ್ ಹಾಗೆ ಹೇಳಿದ್ದೆ ಕೇಳಿ ಕಣ್ ತುಂಬಿಕೊಂಡು ತಲೆ ಬಗ್ಸಿ ಸುಮ್ಮನೆ ಕೂತ್ಕೊಳ್ತಾಳೆ. ರಾಮ್ ತನ್ನ ಮನೆಗೆ ಕಾಲ್ ಮಾಡ್ತಾನೆ. ಹಲೋ ಸಾನು ಮಲಗಿದ್ದಾಳೆ, ಇಬ್ಬರಿಗೂ ಊಟನ ಕೆಲಸದವ್ರ ಹತ್ರ ಆಮೇಲೆ ರೂಮ್ ಕಳಿಸ್ಕೊಡಿ ಸ್ವಲ್ಪ ಹೊತ್ತು ಬಿಟ್ಟು. ಹಾಗೇನಿಲ್ಲ ಅಮ್ಮ, ಆರಾಮಾಗಿದ್ದಾಳೆ, ನೀವು ಟೆನ್ಷನ್ ತೊಗೋಬೇಡಿ, ನೀವು ಮೇಲೆ ಬರೋದೇನು ಬೇಡ, ಸುಸ್ತಂತ ಮಲಗಿದ್ದಾಳೆ, ನಾನು ಅವಳಿಗೆ ಆಮೇಲೆ ಊಟ ಮಾಡಿಸ್ತೀನಿ. ಹ್ಞೂ ಸರಿ ಅಮ್ಮ, ಬಾಯ್, ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡ್ತಾನೆ. ರಾಮ್ ಕಾಲ್ ಕಟ್ ಮಾಡಿ ಸಾನು ಕಡೆ ನೋಡಿದ್ರೆ ಅವಳು ತಲೆ ಬಗ್ಸಿ ಅಳ್ತಿರ್ತಾಳೆ. ರಾಮ್ ಸಾನು ಪಕ್ಕ ಕೂತು, ಕಂದ ಇವಾಗ ಏನಾಯಿತು ಅಳುವಂಥದ್ದು, ಯಾಕೆ ಅಳ್ತಿದ್ಯಾ? ಸಾನು ಏನು ಹೇಳ್ದೆ ಸುಮ್ಮನೆ ಅಳ್ತಿರ್ತಾಳೆ. ರಾಮ್ ಸಾನುನ ತನ್ನ ಕಡೆ ತಿರುಗಿಸ್ಕೊಂಡು, ಕಂದ ಇವಾಗ ನೀನು ಹೇಳ್ತೀಯೇ ಇಲ್ವಾ ಅಂತ ಜೋರಾಗಿ ಕೇಳ್ತಾನೆ. ಸಾನು ರಾಮ್ ಧ್ವನಿಗೆ ಬೆಚ್ಚಿ ಹೇಳ್ತಾ, ರಾಮ್ ನಿನಗೆ ನಾನಂದರೆ ಇಷ್ಟ ಇಲ್ಲ, ನೀನು ನನಗೆ ಬೈತೀಯಾ ಅಂತ ಇನ್ನೂ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ರಾಮ ಆಶ್ಚರ್ಯದಿಂದ ಬಾಯ್ಬಿಟ್ಟು ನೋಡ್ತಿರ್ತಾನೆ. ಕಂದ ನಾನು ಇವಾಗ ನಿನಗೆ ಬೈದ್ನಾ ಅಂತ ಕೇಳ್ತಾನೆ. ಸಾನು ಮೂಗನ್ನು ಸೊರ ಅಂತ ಆವಾಗಲೇ ಕೆಳಗಡೆ ಹೋಗ್ತಾ ಅಂದಾಗ, ನಾನಿಲ್ಲಿ ಇರಲ್ಲ, ನಾನು ನಮ್ಮ ಮನೆಗೆ ಹೋಗ್ತೀನಿ ಇವಾಗಲೇ, ನನ್ನ ಮೊಬೈಲಲ್ಲಿ ಕೊಡು ಅಂತ ಮೊಬೈಲ್ಗಾಗಿ ಸುತ್ತ ನೋಡ್ತಾಳೆ. ರಾಮ್ಗೆ ಸಾನು ಆ ಥರ ಆಡೋದು ನೋಡಿ ನಗು ಬರುತ್ತೆ. ತಾನು ನಕ್ಕಿದ್ರೆ ಮತ್ತೇನಾದರೂ ಗಲಾಟೆ ಮಾಡಿದ್ರೆ ಅಂತ ಕಷ್ಟಪಟ್ಟು ಸುಮ್ಮನೆ ಆಗ್ತಾನೆ. ಸಾನು ಇನ್ನು ಮೊಬೈಲ್ ಹುಡುಕ್ತಾ ಇರೋದು ನೋಡಿ ಅವಳನ್ನ ಎತ್ತಿ ತನ್ನ ಮಡಿಲ ಮೇಲೆ ಕೂರಿಸ್ಕೊಳ್ತಾನೆ. ಸಾನು ರಾಮ್ ಕಡೆ ನೋಡಿ, ಬಿಡು ರಾಮ್, ಏನು ಮಾಡ್ತಿದ್ಯಾ, ನಾನು ಮನೆಗೆ ಹೋಗ್ತೀನಿ. ರಾಮ್ ಸಾನುನ ತನ್ನ ಎದೆಗೆ ಒರಗಿಸ್ಕೊಂಡು, ಎಲ್ಲಿಗೆ ಹೋಗೋದು ನೀನು, ನನ್ನ ಬಿಟ್ಟು ಸುಮ್ಮನೆ ಕೂತ್ಕೋ ಸ್ವಲ್ಪ ಹೊತ್ತು ಅಂತ ಅವಳನ್ನ ಕೂರಿಸ್ಕೊಂಡು ತಲೆ ನೇವರಿಸೋಕೆ ಶುರು ಮಾಡ್ತಾನೆ. ಸಾನು ರಾಮ್ಗೆ ಮಾಡ್ತಿದ್ದ ಹಾಗೆ ಸುಮ್ಮನೆ ಅವನಿಗೆ ಹೊರಗೆ ಕೂತ್ಕೊಳ್ತಾಳೆ. ರಾಮ್ ಸಾನು ಸುಮ್ಮನೆ ಕೂತಿದ್ದು ನೋಡಿ ಅವನ ಮುಖದಲ್ಲಿ ನಗು ಮೂಡುತ್ತೆ. ಸ್ವಲ್ಪ ಹೊತ್ತಿನ ನಂತರ, ಕಂದ ಇವಾಗ ಹೇಗೆ ಅನ್ನಿಸ್ತಿದೆ, ಆರ್ ಯು ಫೀಲ್ ಬೆಟರ್? ಸಾನು ಏನು ಮಾತಾಡದೆ ಹ್ಞೂ ಅಂತ ತಲೆ ಆಡಿಸ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕೆಲಸದವರು ಬಂದು ಬಾಗಿಲು ತಡ್ತಾರೆ. ಕಂದ ಊಟ ಬಂತು, ಇಲ್ಲೇ ಇರು ಅಂತ ಅವಳನ್ನು ಬೆಡ್ ಮೇಲೆ ಕೂರಿಸಿ ರಾಮ್ ಡೋರ್ ಹತ್ರ ಹೋಗ್ತಾನೆ. ಡೋರ್ ಓಪನ್ ಮಾಡಿದ ನಂತರ ಕೆಲಸದವರು ಊಟ ತಂದು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ಹೋಗ್ತಾರೆ. ರಾಮ್ ಸಾನು ಹತ್ರ, ಅಮ್ಮ ಊಟ ಕಳಿಸಿದ್ದಾರೆ, ನಾನು ಹೋಗಿ ಕೈ ತೊಳೆದು ಬರ್ತೀನಿ, ಊಟ ಮಾಡೋಣ ಅಂತ ಕೈ ತೊಳೆದು ಬರ್ತಾನೆ. ರಾಮ್ ಕೈ ತೊಳೆದು ಬಂದು ಸಾನುಗೆ ತುತ್ತು ಕೊಟ್ಟು ಊಟ ಮಾಡಿಸ್ತಾನೆ. ರಾಮ್ ಕೊಟ್ಟ ತುತ್ತಿಗೆ ಸಾನು ಸುಮ್ಮನೆ ಅಷ್ಟು ಊಟ ಮಾಡಿ ಮುಗಿಸ್ತಾಳೆ. ಅವಳಿಗೆ ಊಟ ಮಾಡಿಸಿ ನೀರು ಕುಡಿಸಿ
ತಾನು ಊಟ ಮಾಡೋಕ್ಕೆ ಶುರು ಮಾಡ್ತಾನೆ. ಊಟ ಆದ ಬಳಿಕ ಕೆಲಸದವ್ರಿಗೆ ಬಂದು ಪ್ಲೇಟ್ ತೊಗೊಂಡು ಹೋಗೋಕೆ ಹೇಳ್ತಾನೆ. ಕೆಲಸದವ್ರು ಬಂದು ಹೋದ ನಂತರ ಲ್ಯಾಪ್ಟಾಪ್ ತೊಗೊಂಡು ಸಾನು ಹತ್ರ ಬರ್ತಾನೆ. ಕಂದ ನೀನು ಮಲಗು, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಲ್ಯಾಪ್ಟಾಪ್ ಓಪನ್ ಮಾಡ್ತಾನೆ. ಸಾನು ರಾಮ್ನೇ ನೋಡ್ತಿರ್ತಾಳೆ. ರಾಮ್ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿರ್ತಾನೆ. ಸಾನು ಸ್ವಲ್ಪ ಹೊತ್ತು ನೋಡಿ ಸೀದಾ ಇದ್ದು ಲ್ಯಾಪ್ಟಾಪ್ನ ಸೈಡ್ಗಿಟ್ಟು ತಾನು ರಾಮ್ ಕಾಲ ಮೇಲೆ ಕೂತ್ಕೊಳ್ತಾಳೆ. ಸಾನು ಒಮ್ಮೆಲೆ ಆ ಥರ ಮಾಡಿದ್ದು ನೋಡಿ ರಾಮ್ಗೆ ಆಶ್ಚರ್ಯ ಆಗುತ್ತೆ. ಕಂದ ಏನಾಯಿತು? ಲ್ಯಾಪ್ಟಾಪ್ ಕೊಡಿಲಿ, ಸ್ವಲ್ಪ ಕೆಲಸ ಇದೆ. ಸಾನು ಲ್ಯಾಪ್ಟಾಪ್ ದೂರ ಎಸ್ದು ರಾಮ್ನ ತಪ್ಕೊಂಡು ಕೂತ್ಕೊಳ್ತಾಳೆ. ರಾಮ್ಗೆ ಅವಳನ್ನ ತಪ್ಪು ಕೂತಿದ್ದು ನೋಡಿ ನಗು ಬರುತ್ತೆ. ಕಂದ ಏನಾಯಿತು, ನಿದ್ರೆ ಬರ್ತಿಲ್ವಾ? ಸಾನು ಇಲ್ಲ ಅಂತ ತಲೆ ಆಡಿಸ್ತಾಳೆ. ಸರಿ ಹಾಗಾದರೆ ಮೂವಿ ನೋಡೋಣ ಅಂತ ಮೂವಿ ಆನ್ ಮಾಡ್ತಾನೆ. ಸಾನು ರಾಮ್ ಮಡಲಲ್ಲಿ ಕೂತ್ಕೊಂಡಿರ್ತಾಳೆ. ಕಂದ ಯಾವ ಮೂವಿ ನೋಡೋಣ? ನಿಮ್ಮಿಷ್ಟ ರಾಮ್ ಅಂತ ಸಾನು ರಾಮ್ ಕಾಲ ಮೇಲೆ ಸರಿಯಾಗಿ ಕೂತ್ಕೊಳ್ತಾಳೆ. ರಾಮ್ ಒಂದು ಇಂಗ್ಲೀಷ್ ಮೂವಿ ಹಾಕ್ತಾನೆ. ಸಾನು ಮತ್ತು ರಾಮ್ ಮೂವಿ ನೋಡೋಕ್ಕೆ ಶುರು ಮಾಡ್ತಾರೆ. ಇದೊಂದು ಹಾರರ್ ಮೂವಿ ಆಗಿರುತ್ತೆ. ಅದರಲ್ಲಿ ಬರೋ ದೆವ್ವ ತುಂಬ ಭಯಂಕರವಾಗಿರುತ್ತೆ. ಸಾನು ಅದನ್ನು ನೋಡಿ ಹೆದರ್ಕೊಂಡು ರಾಮ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅವರ ಎದೆ ಮುಖ ಮುಚ್ಕೊಳ್ತಾಳೆ. ರಾಮ್ ಟಿ.ವಿ ಆಫ್ ಮಾಡಿ, ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ತಾಳೆ. ರಾಮ್ಗೆ ಹಾರರ್ ಮೂವಿ ಅಂದರೆ ತುಂಬ ಇಷ್ಟ ಇರುತ್ತೆ. ಅವನಿಗೆ ಸಾನು ಹೇಳಿ ಸರಿಯಾಗಿ ಕೇಳಿಸಿರಲ್ಲ. ಅವ್ನು ಟಿ.ವಿ ಆಫ್ ಮಾಡದೇ ಇರೋದು ನೋಡಿ ಸಾನು ತಲೆ ಎತ್ತಿ ಟಿ.ವಿ ಕಡೆ ನೋಡು ಟೈಮ್ಗೆ ಸ್ಕ್ರೀನಲ್ಲಿ ದೆವ್ವ ಬರುತ್ತೆ. ಸಾನು ಭಯದಿಂದ ಜೋರಾಗಿ ಅಮ್ಮ ಅಂತ ಕಿರಿಸ್ತಾಳೆ. ಸಾನು ಕಿರ್ಚಿದ್ ಕೇಳಿ ರಾಮ್ ಸಾನು ಕಡೆ ನೋಡಿ, ಏನಾಯ್ತು ಕಂದ, ಯಾಕೆ ಕೂಗಿದ್ದು ನೀನು? ರಾಮ್ ಮೊದಲು ಟಿ.ವಿ ಆಫ್ ಮಾಡು, ನಂಗೆ ಭಯ ಆಗ್ತಿದೆ ಅಂತ ಕಣ್ಮುಚ್ಚಿ ನಡಕ್ತಾ ಕೇಳ್ತಾಳೆ. ರಾಮ್ ಟಿ.ವಿ ಆಫ್ ಮಾಡಿ, ಕಂದ ರಿಲ್ಯಾಕ್ಸ್, ಏನೂ ಆಗಿಲ್ಲ, ನಾನು ಇದ್ದೀನಲ್ವಾ ಅಂತ ಅವಳನ್ನು ತಪ್ಕೊಳ್ತಾನೆ. ಸಾನು ಇನ್ನೂ ಭಯದಲ್ಲೇ ನಡಕ್ತಿರ್ತಾಳೆ. ರಾಮ್ ಸಾನು ಕಡೆ ನೋಡಿ, ಕಂದ ನೀನು ಹಾರರ್ ಮೂವಿ ನೋಡಲ್ವಾ? ಸಾನು ಇಲ್ಲ ಅಂತ ತಲೆ ಆಡಿಸ್ತಾಳೆ. ರಾಮ್ ಅವನಿಗೆ ಬೇಜಾರಾಗುತ್ತೆ. ಸಾರಿ ಕಂದ, ನನಗೆ ಗೊತ್ತಿರಲಿಲ್ಲ ನೀನು ಇಷ್ಟು ಭಯ ಪಡ್ತೀಯಾ ಅಂತ. ಇನ್ಮೇಲೆ ಹಾರರ್ ಮೂವಿ ನೋಡೋದೇ ಬೇಡ ಅಂತ ಹೇಳ್ತಾನೆ. ಸಾನು ಏನು ಮಾತಾಡ್ದೆ ಅವನು ತಪ್ಕೊಂಡು ಕೂತ್ಕೊಳ್ತಾಳೆ. ಸ್ವಲ್ಪ ಹೊತ್ತಿಗೆ ಸಾನು ನಿದ್ರೆ ಬರುತ್ತೆ. ರಾಮ್ ಸಾನು ನಿದ್ರೆ ಮಾಡ್ತಾ ಇರೋದು ನೋಡಿ ಅವಳನ್ನು ಸರಿಯಾಗಿ ಮಲಗಿಸಿ ಅವಳ ಪಕ್ಕ ಮಲಗ್ತಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.